ಬಟ್ ಟಗರು ಮೂವಿ ಒಳಗ ಡಾಲಿ ಕ್ಯಾರೆಕ್ಟರ್ ಬಾಳ ಮಂದಿ ಇಂಪ್ರೆಸ್ ಮಾಡ್ತ. ಆ ಡಾಲಿ ಅನ್ನೋ ಕ್ಯಾರೆಕ್ಟರ್ ಫಿಲ್ಮ್ ಇಂಡಸ್ಟ್ರಿ ಒಳಗ ಧನಂಜಯ ಕರಿಯರ್ ಹೆವಿ ಬೂಸ್ಟ್ ಮಾಡ್ತ. ಇದಾದ್ಮೇಲೆ ಧನಂಜಯ ಅವರ ಸಲಗ, ಯುವರತ್ನ, ಪೊಗರು, ಪುಷ್ಪ ಒಳಗ ಆಸ್ ಅ ವಿಲನ್ ಪಾರ್ಟ್ ಪ್ಲೇ ಮಾಡಿದ್ರೆ. ಇದಾದ್ಮೇಲೆ ಆಸ್ ಅ ಹೀರೋ ಮೇನ್ ಲೀಡ್ ಒಳಗೂ ವರ್ಕ್ ಮಾಡ್ಯಾರ. ಅದ್ರೊಳಗೆ ಬಂದ್ಬಿಟ್ರೆ ರತ್ನ ಪ್ರಪಂಚ, ಬದ್ಮಾಶ್, ಮಾನ್ಸೂನ್ ರಾಗ. ಆಮೇಲೆ 2ನೇ ಸಲ ನನಗೆ ಈ ಎಲ್ಲಾ ಮೂವೀಸ್ ಒಳಗ ರತ್ನ ಪ್ರಪಂಚ ಸ್ವಲ್ಪ ಜಾಸ್ತಿ ಇಷ್ಟ ಆಕೈತಿ. ಟಗರ್ ಮೂವಿ ಒಳಗ ಡಾಲಿ ಅನ್ನೋ ಕ್ಯಾರೆಕ್ಟರ್ ಬಾಳ ಮಂದಿಗೆ ಹೆವಿ ಇಂಪ್ರೆಸ್ ಆಗಿತ್ತು. ಅದ್ರ ಸಂಬಂಧ ಡಾಲಿ ಅನ್ನೋ ಹೆಸರ ಮ್ಯಾಗನ ಒಂದ್ ಪೋಸ್ಟರ್ ಎಲ್ಲ ಕಡೆ ಬಿಟ್ಟಾರ. ಈ ಮೂವಿ ಆಕ್ಷನ್ ಜಾನರ್ ಬಂದ ಟ್ವಿಸ್ಟ್ ಅಂಡ್ ಟರ್ನ್ ಅಂತ ಕೂಡೈತಿ. ಈ ಮೂವಿ ಒಳಗ ರಚಿತಾರಾಮ್ ಆಸ್ ಅ ಹೀರೋಯಿನ್ ಮೇನ್ ಲೀಡ್ ಒಳಗೆ ಕಾಸ್ಟ್ ಮಾಡ್ಯಾರ. ಈ ಮೂವಿನ ಪ್ರಭುದೇವ್ ಶ್ರೀನಿವಾಸ್ ಅವರು ಡೈರೆಕ್ಟ್ ಮಾಡತ್ತಾರ. ಧನಂಜಯ್ ಅವ್ರದ ನೆಕ್ಸ್ಟ್ ಮೂವಿ ಆಕ್ಷನ್ ಅಡ್ವೆಂಚರ್ ಅಂಡ್ ಡ್ರಾಮಾ ಒಳಗ ಉತ್ತರಾಖಂಡ್ ರಿಲೀಸ್ ಆಗತೈತಿ. ಈ ಮೂವಿದ ಟೀಸರ್ ಆಲ್ರೆಡಿ ಯೂಟ್ಯೂಬ್ ಬಿಟ್ಟಾರ. ಟೀಸರ್ ನೋಡಿದ್ರೆ ಮಾತಾಡುವಂತ ಒಂದ್ ಸ್ಟೈಲ್ ಉತ್ತರ ಕನ್ನಡ ಲ್ಯಾಂಗ್ವೇಜ್ ಇರ್ತೈತಿ. ಹುಬ್ಳಿ ಧಾರವಾಡ ಹೋಗೋ ನಾವ್ ಹಿಂಗ ಮಾತಾಡ್ತೀವಿ, ಅವನೊಂದ್ ಸೈಕ್. ಈ ಮೂವಿನ ರೋಹಿತ್ ಅವ್ರು ಡೈರೆಕ್ಟ್ ಮಾಡತ್ತಾರ. ಆಮೇಲೆ ಮೂವಿ ಒಳಗ ಶಿವಣ್ಣ ಅವ್ರನ್ನ ಕಾಸ್ಟ್ ಮಾಡ್ಯಾರ. ಆಮೇಲೆ 90s ಇರೋ ಒಳಗ ಕ್ರಶ್ ಆದವ್ರ ರಮ್ಯ ಅವ್ರನ್ನ ಕಾಸ್ಟ್ ಮಾಡ್ಯಾರ. ರೀಸೆಂಟ್ ಮೂವಿ ಒಳಗ ಸಣ್ಣ ಒಂದ್ ಸ್ವಲ್ಪ ಕಾಸ್ಟ್ ಒಳಗ ಬಂದಾರವ್ರ. ರಿಯಲ್ ಕಮ್ ಬ್ಯಾಕ್ ಆಗಿಲ್ಲ. ಈ ಮೂವಿಲಿಂತ ಆದ್ರೂ ಒಂದ್ ಚಲೋ ಕಮ್ ಬ್ಯಾಕ್ ಆಗ್ಬೇಕಂತ ಬಾಳ ಮಂದಿ ಎಕ್ಸ್ಪೆಕ್ಟೇಷನ್ ಇಟ್ಟಾರ. ಥರ್ಡ್ ಮೂವಿ ಪುಷ್ಪ ಒಳಗ ಒಂದ್ ಮೇನ್ ಲೀಡ್ ಒಳಗಿಲ್ಲ ಅಂತಂದ್ರು ಸೈಡ್ ವಿಲನ್ ಕ್ಯಾರೆಕ್ಟರ್ ಒಳಗ ಪ್ಲೇ ಮಾಡಿದ್ರ. ಪುಷ್ಪ ಮೂವಿ ಒಳಗ ಅವ್ರ ಆಕ್ಟ್ ಮಾಡೋ ಟೈಮಿಂಗ್ ಸ್ವಲ್ಪ ಕಡಿಮೆ ಇತ್ತು. ಆದ್ರೆ ಪುಷ್ಪ 2 ಒಳಗ ಅವ್ರನ್ನ ಚಲೋ ರೀತಿ ಒಳಗ ಇನ್ನ ಪ್ರೆಸೆಂಟ್ ಮಾಡ್ಯಾರಂತ. ಮೂವಿ ಡಿಸೆಂಬರ್ ರಿಲೀಸ್ ಆಗತೈತಿ. ಇವ್ರದ್ದು 4th ಮೂವಿ ನಾಡಪ್ರಭು ಕೆಂಪೇಗೌಡ ಒಂದ್ ಹಿಸ್ಟೋರಿಕಲ್ ಬಯೋಪಿಕ್ ಮ್ಯಾಗ ನಡೀತೈತಿ. ಈ ಮೂವಿನ ನಾಗಭರಣ ಅವರ ಡೈರೆಕ್ಟ್ ಮಾಡಕತ್ತಿದ್ದು. ಆಮೇಲೆ ಮೂವಿದ ಒಂದು ಪೋಸ್ಟರ್ ಸೋಷಿಯಲ್ ಮೀಡಿಯಾ ಆಲ್ರೆಡಿ ಅಪ್ಲೋಡ್ ಮಾಡ್ಯಾರ. ಇದಾದ್ಮೇಲೆ ಡಾರ್ಲಿಂಗ್ ಕೃಷ್ಣ ಹಲಗಲಿ ಒಂದ್ ಹಿಸ್ಟೋರಿಕಲ್ ಡ್ರಾಮಾ ಮೂವಿ ಮಾಡತ್ತಿದ್ರ. ಆದ್ರೆ ಏನ ಪ್ರಾಬ್ಲಮ್ ಆಗಿ ಸಂಬಂಧ ಮೂವಿ ಅಂತ ಹೊರಗೋದ್ರೆ ಆ ಮೂವಿ ಒಳಗೂ ಧನಂಜಯ್ ಆಸ್ ಅ ಮೇನ್ ಲೀಡ್ ಒಳಗ ಪ್ಲೇ ಮಾಡತ್ತಾರ. ಈ ನಾಡಪ್ರಭು ಕೆಂಪೇಗೌಡ ಆಮೇಲೆ ಹಲಗಲಿ ಎರಡು ಹಿಸ್ಟೋರಿಕಲ್ ಡ್ರಾಮಾ ಮೂವಿ. ಧನಂಜಯ್ ಅವರು ಬಾಳ್ ಮೂವಿ ಒಳಗೆ ಆಸ್ ಅ ಹೀರೋ ವಿಲನ್ ಪ್ಲೇ ಮಾಡ್ಯಾರ. ಆದ್ರೆ ಹಿಸ್ಟೋರಿಕಲ್ ಡ್ರಾಮಾ ಮೂವಿ ಒಳಗೆ ಯಾವ ರೀತಿ ಸೂಟ್ ಆಗ್ತಾರ ಅಂತಂದ ಈ 2 ಮೂವಿ ನೋಡಿದ್ಮ್ಯಾಗ ಗೊತ್ತಾಕೈತಿ ನಮಗ. ಇದಾದ್ಮೇಲೆ ನೆಕ್ಸ್ಟ್ ಧನಂಜಯ್ ಅವ್ರ ಮೂವಿ ಅಣ್ಣ ಫ್ರಮ್ ಮೆಕ್ಸಿಕೋ ಆಲ್ರೆಡಿ ಮೂವಿ ಪೋಸ್ಟರ್ ಸೋಷಿಯಲ್ ಮೀಡಿಯಾ ಒಳಗೆ ಬಿಟ್ಟಾರೆ. ಇದಾದ್ಮೇಲೆ ಮೊನ್ನೆ ಅವ್ರದ್ದು ಬರ್ಡೇ ಇತ್ತು. ಯೂಟ್ಯೂಬ್ ಒಳಗ ಬರ್ತ್ಡೇ ಬ್ಲಾಶ್ ಅಂತಂದ ಜಿಂಗೋ ಮೂವಿ ಅನೌನ್ಸ್ಮೆಂಟ್ ಮಾಡ್ಯಾರ. ಅದ್ರೊಳಗ ಎಲೆಕ್ಷನ್ ಆಮೇಲೆ ಲೀಡರ್ ಟೈಪ್ ಒಂದ್ ರೋಲ್ ಐತಿ. ನೆಕ್ಸ್ಟ್ ಮೂವಿ ಕ್ರೈಮ್ ಡ್ರಾಮಾ ಒಳಗ ಜೇಬ್ರಾ ಮೂವಿನೂ ಬರತೈತಿ. ಈ ಮೂವಿನ ಈಶ್ವರ್ ಕಾರ್ತಿಕ್ ಅವ್ರ ಡೈರೆಕ್ಷನ್ ಮಾಡತ್ತಿದ್ದೆ. ಈ ಮೂವಿದ ಇನ್ನೊಂದ್ ಸ್ಪೆಷಾಲಿಟಿ ಅಂತಂದ್ರೆ BGM ರವಿ ಬಸ್ರೂರ್ ಕೊಡತಾರ. ಇದಕ್ಕೆ ಬೈ ಆಲ್ರೆಡಿ ಧನಂಜಯ್ ಅವ್ರದ 7 ಮೂವೀಸ್ ಲೈನ್ ಅಪ್ ಅದಾವ. ಆದ್ರ ಮೂವಿ ಲೈನ್ ಅಪ್ ಜಾಸ್ತಿ ಅಂದ್ರೆ ಜಾಸ್ತಿ ಕನ್ಫ್ಯೂಷನ್ ಒಳಗೈತಿ. ಎಲ್ಲಾ ಮೂವೀಸ್ ನಿಮಗೆ 3 4 ವರ್ಷ ಒಳಗೆ ಸಿಗ್ತೈತಿ. ಆದ್ರೆ ನಿಮ್ಗೆ ಯಾವ ಮೂವಿ ಜಲ್ದಿ ಬರ್ತೈತಿ, ಯಾವ ಮೂವಿ ಲೇಟ್ ಆಗಿ ಬರ್ತೈತಿ ಅಂತಂದ ಅವ್ರ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ದಾಗ ಗೊತ್ತಾಕೈತಿ. ಇಷ್ಟೊಂದ್ ಲೈನ್ ಅಪ್ ಒಳಗ ನನಗೆ ನಾಡಪ್ರಭು ಕೆಂಪೇಗೌಡ ಆಮೇಲೆ ಡಾಲಿ ಅನ್ನೋ ಮೂವಿ ಸಂಬಂಧ ಎಕ್ಸೈಟೆಡ್ ಅದೇ ನಾನು. ನೀವ್ ಯಾರು ಧನಂಜಯ್ ಫ್ಯಾನ್ಸ್ ಇತ್ತಂದ್ರೆ ನಿಮಗೆ ಈ ಲೈನ್ ಅಪ್ಸ್ ಒಳಗೆ ಯಾವ ಮೂವಿ ವೇಟ್ ಮಾಡತ್ತೀರ ಅಂತ ತಳಗೆ ಹೇಳ್ರಿ. ಚಾನಲ್ ಆಜು ಬಾಜು ಯಾರು ಹೊಂಟಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್ ಅಂಡ್ ಬಾಯ್.